ಹಣಕಾಸಿನ ಅವ್ಯವಹಾರ ಆರೋಪ ಕೇಳಿ ಬಂದಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮುತ್ಯಾರನ್ನ ಸಿಐಡಿ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಣಕಾಸಿನ ಅವ್ಯವಹಾರ ಆರೋಪ ಇದು. ಹಾಗಾಗಿ ಮುತ್ಯಾರನ್ನ ಸಿಐಡಿ ವಶಕ್ಕೆ ಪಡೆದಿದೆ. ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯಾರನ್ನ ಸಿಐಡಿ ವಶಕ್ಕೆ ಪಡೆದುಕೊಂಡಿದೆ. ಇದೀಗ ಸಿಐಡಿ ವಶದಲ್ಲಿದ್ದಾರೆ. ಧಾರವಾಡದಿಂದ ಬಂದಿದ್ದಂತಹ 4 ಸಿಬ್ಬಂದಿಯ ತಂಡ ಇದು. ಜಮಖಂಡಿಯ ಬಬಲಾದಿ ಮಠದಲ್ಲಿ ಸಿಐಡಿ ಇವರನ್ನ ವಶಕ್ಕೆ ಪಡೆದಿದೆ. ಪ್ರತಿ ವರ್ಷ ಕಾಲಜ್ಞಾನ ಹೇಳುವಂತಹ ಸದಾಶಿವ ಹಿರೇಮಠ ಮುತ್ಯ ಇವರು 60 ಲಕ್ಷ ವಂಚನೆಯನ್ನ ಮಾಡಿರುವಂತಹ ಆರೋಪದಲ್ಲಿ ಸಿಐಡಿ ಇವರನ್ನ ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ಅವ್ಯವಹಾರ ಆರೋಪ ಕೇಳಿ ಬಂದಿದೆ. ಈ ಒಂದು ಅವ್ಯವಹಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯಾರನ್ನ ಸಿಐಡಿ ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇದೆ. ಧಾರವಾಡದಿಂದ 4 ಸಿಬ್ಬಂದಿಯ ತಂಡ ಬಂದಿತ್ತು. ಇನ್ನು ಹಣಕಾಸಿನ ಅವ್ಯವಹಾರ ಆರೋಪ ಮುತ್ಯ ಸಿಐಡಿ ವಶಕ್ಕೆ ಪಡೆದುಕೊಂಡಿದೆ. ಸಿಐಡಿ ವಶದಲ್ಲಿ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯ, ಧಾರವಾಡದಿಂದ ಬಂದಿದ್ದ 4 ಸಿಬ್ಬಂದಿಯ ತಂಡ ಇದು. ಜಮಖಂಡಿಯ ಬಬಲಾದಿ ಮಠದಲ್ಲಿ ಸಿಐಡಿ ಇವರನ್ನ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ಪ್ರತಿ ವರ್ಷ ಕಾಲಜ್ಞಾನ ಹೇಳ್ತಾ ಇದ್ರು ಸದಾಶಿವ ಹಿರೇಮಠ ಮುತ್ಯ. 60 ಲಕ್ಷ ವಂಚನೆಯ ಆರೋಪದಲ್ಲಿ ಇವರನ್ನ ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಹಣಕಾಸಿನ ಅವ್ಯವಹಾರ ಆರೋಪ ಕೇಳಿ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತ್ಯಾರನ್ನ ಸಿಐಡಿ ವಶಕ್ಕೆ ಪಡೆದುಕೊಂಡಿದೆ. ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯಾರನ್ನ ಸಿಐಡಿ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್, ಇನ್ನು ಹಣಕಾಸಿನ ಅವ್ಯವಹಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯಾರನ್ನ ಸಿಐಡಿ ವಶಕ್ಕೆ ಪಡೆದುಕೊಂಡಿದೆ. ಈ ಕುರಿತ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಮೂಲದಿಂದ ಆಗಮಿಸಿದ ಸಿಐಡಿ ತಂಡ ಜಮಖಂಡಿಯ ಆಲಗೂರು ಸಮೀಪ ಇರುವಂತಹ ಬಬಲಾದಿ ಮಠ ಏನಿದೆ, ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಈ ಕ್ಷೇತ್ರದ ಬಬಲಾದಿ ಮಠದ ಸದಾಶಿವ ಹಿರೇಮಠ ಮುತ್ಯ ಅಥವಾ ಸ್ವಾಮೀಜಿ ಅವರನ್ನ ಸಿಐಡಿ ತಂಡ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಹಣದ ಅವ್ಯವಹಾರದ ಆರೋಪ ಕೇಳಿ ಬಂದಿದ್ದು ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಉದ್ಯಮಿಯೊಬ್ಬರ ಜೊತೆಗೆ ಹಣದ ವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿಐಡಿ ತಂಡ ಆಗಮಿಸಿ ಮುತ್ಯಾರನ್ನ ವಶಕ್ಕೆ ಪಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಸದ್ಯಕ್ಕೆ ಗೌಪ್ಯವಾದ ಸ್ಥಳದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ವಿಚಾರಣೆ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ 80 ಲಕ್ಷ ರೂಪಾಯಿಗಳಿಗೆ ಸಂಬಂಧಪಟ್ಟಂತಹ ಹಣದ ಅವ್ಯವಹಾರವಾಗಿದೆ ಎನ್ನುವ ಮಾಹಿತಿ ಇದ್ದು, ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ಹಣದ ಅವ್ಯವಹಾರ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೆಕೆಂಡರಿ ದ್ವಿತೀಯ ಮಾಹಿತಿಯ ಪ್ರಕಾರ ಮತ್ತು ಬೇರೆ ಏನಾದರೂ ವಿಷಯಗಳ ಇದ್ದಾವ ಅನ್ನೋದನ್ನ ಸಿಐಡಿ ತಂಡ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ಥಳೀಯ ಪೊಲೀಸರ ಮಾಹಿತಿಯ ಪ್ರಕಾರ ಕೇವಲ ಹಣದ ವ್ಯವಹಾರ ಅಂತ ಮಾತ್ರ ಹೇಳಲಾಗ್ತಾ ಇದೆ. ಇನ್ನು ಸದಾಶಿವ ಮುತ್ಯ ವಾಪಸ್ ಬಂದ ತಕ್ಷಣ ಅವರು ಭಕ್ತರಿಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ, ಯಾವ ಕಾರಣಕ್ಕೆ ಏನು ಅನ್ನೋದು. ಯಾಕಂದ್ರೆ ಮಠದ ಸ್ವಾಮೀಜಿ ಒಬ್ಬರನ್ನ ಪೊಲೀಸ್ ಅಥವಾ ಸಿಐಡಿ ಅಧಿಕಾರಿಗಳ ತಂಡ, ಸಿಐಡಿ ಪೊಲೀಸ್ ತಂಡ ಏನು ಬಂದು ವಶಕ್ಕೆ ಪಡೆದುಕೊಳ್ಳುತ್ತೆ ಈ ಅಧಿಕಾರಿಗಳ ತಂಡ. ಹೀಗಾಗಿ ಭಕ್ತರಲ್ಲೂ ಕೂಡ ಸಾಕಷ್ಟು ಆತಂಕ ಎದುರಾಗಿದೆ. ಯಾಕೆ ಸ್ವಾಮೀಜಿ ಅವರು ಅಂತಹ ಕೆಲಸ ಏನ್ ಮಾಡಿದ್ದಾರೆ ಎನ್ನುವ ಭಕ್ತರ ಅವರು ನಂಬಿಕೆ ಮತ್ತು ಅವರ ಭಕ್ತಿಯೂ ಕೂಡ ಸ್ವಲ್ಪ ಧಕ್ಕೆ ಹೊಂದಿರುವಂತದ್ದು. ಹೀಗಾಗಿ ಶ್ರೀಗಳು ವಾಪಸ್ ಬಂದ ನಂತರ ಈ ಕುರಿತಂತಹ ಒಂದು ಸ್ಪಷ್ಟನೆ ನೀಡಬೇಕಿದೆ. ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹಣದ ಅವ್ಯವಹಾರ ಇರೋದ್ರಿಂದ ಸ್ವಾಮೀಜಿಯವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.